ಶ್ರೀ ಧರ್ಮಸ್ಥಳ ಯೋಜನೆಯಿಂದ ಶಹಾಪುರ ಗ್ರಾಮದ ಹನುಮಾನ್ ಮಂದಿರದ ಕಟ್ಟಡಕ್ಕೆ ಸಹಾಯಧನ ವಿತರಣೆ. ಕಾಗವಾಡ ತಾಲೂಕಿನ ಶಹಾಪುರ ಗ್ರಾಮದ ಶ್ರೀ ಹನುಮಾನ್ ಮಂದಿರದ ಜೀರ್ಣೋದ್ಧಾರಕ್ಕಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮಂಜೂರಾದ ಸಹಾಯಧನ ಪತ್ರವನ್ನು ಶುಕ್ರವಾರ ದಿನಾಂಕ 17ರಂದು ಮಂದಿರ ಕಮಿಟಿಯ ಸದಸ್ಯರಿಗೆ ಹಸ್ತಾಂತರಿಸಲಾಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾಗವಾಡ ಯೋಜನಾ ಕಚೇರಿ ವ್ಯಾಪ್ತಿಯಲ್ಲಿರುವ ತಾಲೂಕಿನ ಶಹಾಪುರ ಗ್ರಾಮದ ಶ್ರೀ ಹನುಮಾನ್ ಮಂದಿರದ ಜೀರ್ಣೋದ್ಧಾರಕ್ಕಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ರೂಪಾಯಿ 2 ಲಕ್ಷ ಕಟ್ಟಡ ಸಹಾಯಧನದ ಮಂಜೂರಾತಿ ಪತ್ರವನ್ನು ಜಿಲ್ಲಾ ನಿರ್ದೇಶಕರಾದ ಶ್ರೀಮತಿ ನಾಗರತ್ನ ಹೆಗಡೆ ಹಾಗೂ ಯೋಜನಾಧಿಕಾರಿಗಳಾದ ಸಂಜೀವ್ ಮರಾಠಿ ಮಂದಿರದ ಕಮಿಟಿಯ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ವಿತರಿಸಿದರು. ಈ ಸಮಯದಲ್ಲಿ ಹನುಮಾನ್ ಮಂದಿರ ಕಮಿಟಿಯ ಸದಸ್ಯರಾದ ಪ್ರಮೋದ್ ಪಾಟೀಲ್, ತಾತ್ಯಾ ಸಾಬ್ ಜಾಧವ್, ಅರುಣ್ ಮಿನುಚಿ, ಸಂತೋಷ್ ಪಾಟೀಲ್, ಬಾಳಗೌಡ ಪಾಟೀಲ್, ಮಹಾದೇವ್ ಕಾಮ್ತೆ, ಅಣ್ಣಾ ಸಾಬ್ ಪಾಟೀಲ್, ಶಶಿಕಾಂತ್ ಪಾಟೀಲ್, ರಾಮ್ಲಿಂಗ್ ಮಿನುಚಿ, ಗಿರೀಶ್ ಪಾಟೀಲ್, ಬಾಬಾ ಸಾಬ್ ಹುನ್ನರ್ಗೆ, ಶೀತಲ್ ಕುಲಕರ್ಣಿ ಸೇರಿದಂತೆ ಯೋಜನೆಯ ಮೇಲ್ವಿಚಾರಕರು ಹಾಗೂ ಸೇವಾ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಶಹಾಪುರದಿಂದ ಬಸವರಾಜ್ ತಾರ್ದಾಳೆ.